ಸಮಸ್ತ ಭಾರತ ದೇಶ ಮತ್ತು ನಮ್ಮ ವಿಶ್ವದಲ್ಲಿ ಮಾದರಿಯಾಗಿರುವಂತಹ ಕನ್ನಡ ನಾಡು, ಕರ್ನಾಟಕದ ಹಿಂದೂ, ಮುಸ್ಲಿಮ್ಸು, ಸಿಖ್, ಇಸಾಯಿ ಎಲ್ಲ ಧರ್ಮದ ಧರ್ಮದ ಸರ್ವರಿಗೂ 78ನೆಯ ನಮ್ಮ ದೇಶ ಭಾರತದ 78ನೆಯ ಸ್ವಾತಂತ್ರ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ನಾನು ಸೂಫಿ ವಲೀಬಾ ಖಾದ್ರಿ, ಅಖಿಲ ಕರ್ನಾಟಕ ಸೂಫಿ ಸಂತರ ಸಮಾಜದ ರಾಜ್ಯಾಧ್ಯಕ್ಷ ಮತ್ತು ಪೀಠಾಧಿಪತಿ, ದರ್ಗಾ ಹಜರತ್ ಸೈಯದ್ ಸಫ್ದರ್ ಅಲಿ ಶಾ ಖಾದ್ರಿ ಬಗ್ದಾದಿ रहमतुल्लाह अलैह, हज़रत सैयद शमशेर अली शाह खादरी रहमतुल्लाह अलैह, हज़रत कास के पीर रहमतुल्लाह अलैह, ಚಾಮರಾಜಪೇಟೆ ಬೆಂಗಳೂರು. ಈ ದರ್ಗಾದಿಂದ ಎಲ್ಲ ಭಾರತೀಯರಿಗೆ ಎಲ್ಲ ಸ್ವಾತಂತ್ರ್ಯವನ್ನು ವಿಜೃಂಭಣೆಯನ್ನು ಆಚರಿಸಿರುವಂತಹ ಎಲ್ಲ ದೇಶಭಕ್ತಾದಿಗಳಿಗೆ ನಾನು ಒಂದು ಸಂದೇಶವನ್ನು ನೀಡ್ತಾ ಇದ್ದೇನೆ. ಅಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟ ಬ್ರಿಟಿಷರ ವಸಾಲತುಶಾಹಿ, ಸಾಮ್ರಾಜ್ಯಶಾಹಿ ದಪ್ಪಾಳಿಕೆ, ಹಿಂಸಾಚಾರದ ವಿರುದ್ಧ ಹೋರಾಡುತ್ತಾ ವೀರ ಮರಣವನ್ನು ಒಪ್ಪಿರುವಂತಹ ಹಜರತ್ ಟಿಪ್ಪು ಸುಲ್ತಾನ್ ಶಹೀದ್ रहमतुल्लाह अलैह, हज़रत ಟಿಪ್ಪು ಸುಲ್ತಾನ್ ಶಹೀದ್ रहमतुल्लाह अलैह, हज़रत नवाब हैदर अली खान बहादुर रहमतुल्लाह अलैह, महात्मा गांधी जी, सुभाष चंद्र बोस, भगत सिंह, बाबा साहेब अंबेडकर, ಜವಾಹರಲಾಲ್ ನೆಹರು, ಇನ್ನು ಅನೇಕ ಹೋರಾಟಗಾರರ, ಅಬುಲ್ ಕಲಾಂ ಆಜಾದ್, ಇಂತಹ ಅನೇಕ ಹೋರಾಟಗಾರರು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಧರ್ಮ ಭೇದ, ಜಾತಿ, ಪ್ರಾಂತ್ಯ ಒಂದು ಇದರಲ್ಲಿ ಯಾವುದೇ ಆಡಂಬರವಿಲ್ಲದೆ ಅವರು ನಿರಂತರವಾಗಿ ಹೋರಾಡುತ್ತಾ ತನ್ನ ದೇಶಕ್ಕಾಗಿ, ತನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ನಿಸ್ವಾರ್ಥದಿಂದ ಅವರು ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಅವರು ಈ ನಮ್ಮ ದೇಶಕ್ಕಾಗಿ ನೀಡಿರುವಂತಹ ಸ್ವಾತಂತ್ರ್ಯ ಹೋರಾಟ, ಅವರ ತ್ಯಾಗ, ಬಲಿದಾನ ಮತ್ತು ಅವರು ನಡೆಸಿರುವಂಥ ಹೋರಾಟ ನವ ಪೀಳಿಗೆಗೆ, ಯುವ ಪೀಳಿಗೆಗೆ ದಾರಿದೀಪವಾಗಲಿ ಮತ್ತು ಅನ್ಯಾಯದ ವಿರುದ್ಧ, ಅಕ್ರಮದ ವಿರುದ್ಧ, ದಬ್ಬಾಳಿಕೆಯ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ ಹೋರಾಡಲು ಶಕ್ತಿ, ಸ್ಫೂರ್ತಿ, ಸಾಮರ್ಥ್ಯ ಸಿಗಲಿ ಅಂತ ಅಲ್ಲಾಹ್ ಪರಮಾತ್ಮನೊಂದಿಗೆ ಆಶಿಸುತ್ತೇನೆ. ಅಂದಿನ ಕಾಲದಲ್ಲಿ ಹಿಂದೂ, ಮುಸ್ಲಿಮ್ಸ್, ಸಿಖ್, ಇಸಾಯಿ ಅಂತ ಭೇದ ಭಾವ ಇರಲಿಲ್ಲ. ಒಗ್ಗೂಡಿ ಎಲ್ಲ ಧರ್ಮದವರು, ಧರ್ಮದ ದೇಶಭಕ್ತಾದಿಗಳು ಒಗ್ಗೂಡಿ ನಮ್ಮ ದೇಶಕ್ಕಾಗಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅವರು ಹೋರಾಡಿದ್ರು. ಇತ್ತೀಚೆಗಿನ ಕಾಲದಲ್ಲಿ ಕೆಲವೊಂದು ಕೆಟ್ಟು ಕೋಮು ಭಾವನೆ ಮತ್ತು ಕೋಮು ಮನಸ್ಸನ್ನು ಇಟ್ಟಿರುವಂತಹ ರಾಜಕಾರಣಿಗಳು ಮತ್ತು ನಾಯಕರುಗಳು ಅಂತಹ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿಯೂ ಸಹ ಭೇದ ಭಾವವನ್ನು ಸೃಷ್ಟಿಸಿ ಕುತಂತ್ರವನ್ನು ನಡೆಸ್ತಾ ಇದ್ದಾರೆ. ಇದು ಭಾಳ ವಿಷಾದನೀಯ ವಿಷಯವಾಗಿದೆ. ನಾನು ಎಲ್ಲ ನಾಯಕರಿಗೆ ಮತ್ತು ಎಲ್ಲ ದೇಶದ ಬಾಂಧವರಿಗೆ ಇಷ್ಟೇ ಮನವರಿಸ್ತಾ ಇರೋದು, ಅಂದಿನ ಕಾಲದಲ್ಲಿ ಏನು ಪರಿಸ್ಥಿತಿ ಇತ್ತು ನಾವು ಅದನ್ನು ಹೇಳೋಕ್ಕಾಗಲ್ಲ. ಅಂದಿನ ಕಾಲದಲ್ಲಿ ಇರುವಂತಹ ಪರಿಸ್ಥಿತಿ, ಅವರು ಹೋರಾಟ, ಅವರು ತ್ಯಾಗ, ಬಲಿದಾನ ಎಲ್ಲರಿಗೂ, ಎಲ್ಲ ಭಾರತೀಯರಿಗೂ, ನವ ಪೀಳಿಗೆ, ಯುವ ಪೀಳಿಗೆಗೆ ಶಕ್ತಿ, ಸಾಮರ್ಥ್ಯ ಮತ್ತು ಅನ್ಯಾಯದ ವಿರುದ್ಧ ಹೋರಾಡಲು ಶಕ್ತಿ, ಸ್ಫೂರ್ತಿ ತರಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ನಮ್ಮ ದೇಶ ಭಾರತದ 78ನೆಯ ಸ್ವಾತಂತ್ರ್ಯೋತ್ಸವದ ಹೃದಯಪೂರ್ವಕ ಶುಭಾಶಯಗಳನ್ನು ಕೋರ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ.